ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಕೊಲೆ ಆರೋಪಿ ಪ್ರಶಾಂತ್ ಇಷ್ಟೆಲ್ಲ ಘಟನೆ ಮಾಡಿದ ಬಳಿಕ ಪರಾರಿ ಆಗೋದಕ್ಕೆ ಯತ್ನಿಸ್ತಾನೆ. ಅವನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಲ್ಲಿ ರೂಮಲ್ಲಿ ಕೂಡ ಹಾಕ್ತಾರೆ. ಕೂಡ ಹಾಕಿದ ರೂಮ್ನಲ್ಲೇ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಗೆ ಕ್ರೈಮ್ ಮಾಡಿದ ನಂತರ ಎಸ್ಕೇಪ್ ಆಗಬೇಕು, ಬೇರೆ ಕಡೆ ಪೊಲೀಸರ ಕೈಗೆ ಸಿಗದೆ ಓಡೋಗ್ಬೇಕು ಅನ್ನೋದು ಆತನ ಪ್ಲಾನ್ ಎ ಆಗಿರುತ್ತೆ. ಯಾವಾಗ ಪ್ಲಾನ್ ಎ ಕೈ ಕೊಡುತ್ತೋ ಪ್ಲಾನ್ ಬಿಗೆ ಮುಂದಾಗ್ತಾನೆ. ಕೊಲೆಗೆ ಕಾರಣಗಳನ್ನು ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇಡೀ ಕುಟುಂಬಕ್ಕೆ ಬರಸಿಡಿಲಿನಂತೆ ಈ ಸುದ್ದಿ ಬಂದಿದೆ. ಟ್ರಿಪಲ್ ಮರ್ಡರ್ KR ಪುರಂನ ಘಟನೆ ಮರೆಯೋ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ಮಾದರಿಯ ಪ್ರಕರಣ. ಇಡೀ ಕುಟುಂಬ ಕಂಟಕ ಆಗಿದ್ದು ಪ್ರಶಾಂತ್ ಇಲ್ಲಿ. ಗೊತ್ತಾಗಿದ್ದು 8-9 ಗಂಟೆಯಲ್ಲಿ ಗೊತ್ತಿಲ್ಲ ಸರ್. ಈಗ ಬಂದಿದ್ದು ನಾನು. ಸತ್ತೋಗ್ರೆ ಸರ್ ಅಷ್ಟೇ. ಅಲ್ಲ, ನಮ್ಮಪ್ಪ, ನಮ್ಮ ಮಾವ. ಅಲ್ಲಪ್ಪ, ಬಾಮ ಇದ ಏನಾಯ್ತು ಅನ್ನೋದು ಗೊತ್ತಿಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿದವು, ಮನೆ ಕಂಡು ಯಾರಿಗೂ ಗೊತ್ತಿಲ್ಲ. ನಮ್ಮನೆ ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿಲ್ಲ. ದೇವರು ಸಾಕು ಬಿಡಿ ಸರ್. ಏನಿಲ್ಲ, ಗಲಾಟೆ ಏನಿಲ್ಲ, ಚೆನ್ನಾಗೇ ಇದ್ರು. ಈಗ ಎಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು, ಇವ್ರಣ್ಣ ಡ್ರೈವರು ಮನೇಲೇ ಇದ್ರು. ಅವರು ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಹಾಕಿದ್ರು ನಮ್ಗೆ 8:30, ಅವಾಗ ನಮಗೆ ಗೊತ್ತಾಯ್ತು. ಜಗಳ ಇಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ನಮ್ಮನ್ನು ನೋಡೋಕ್ಕೆ ಬಿಟ್ಟಿಲ್ಲ. ಏನ್ರಲ್ಲಿ ಹೊಡೆದಿದ್ದಾರೆ ಅಂತಲೂ ಗೊತ್ತಿಲ್ಲ ನಮಗೆ. ಡೋರ್ ಲಾಕ್ ಆಗಿದೆ. ಡೋರ್ ಲಾಕ್ ಓನರ್ ಬಂದು ಹೇಳಿರೋದಂತೆ, ಯಾರಿಗೋ ಹೇಳಿರೋದಂತೆ. ಓನರ್ಗೆ ಯಾರಿಗೋ ಹೇಳಿರೋದು, ಹೋಗಿ ಹಿಂಗೆ ಕಿರ್ಚಾಡ್ತಾವ್ರೆ ಮನೆಯಲ್ಲಿ ಅಂತ. ಓನರ್ ಬಂದು ನೋಡೋಷ್ಟಕ್ಕೆ ಆ ಥರ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ಮತ್ತೆ ನಾಗೇಶ್, ಕೊಲೆ ಮಾಡಿದ ಬಳಿಕ ಮಾಲೀಕನ ಕೈಗೆ ಹೇಗೆ ಸಿಕ್ಕಾಕೊಂಡ ಈ ವ್ಯಕ್ತಿ? ಆಗ ಈತನ ಮನಸ್ಥಿತಿ ಹೇಗಿತ್ತಂತೆ? ತಾನು ತಪ್ಪಿಸ್ಕೊಳ್ಬೇಕು ಅನ್ನೋದು ಇಂಟೆನ್ಷನ್ ಆಗಿತ್ತಂತ, ಅಥವಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋ ರೀತಿನಲ್ಲಿ ಆತ ಇದ್ನಂತ? ಏನೇನು ಮಾಹಿತಿಗಳಿದ್ದಾವೆ? ಮಮತಾ, ಕೊಟ್ಕೆಪಾಳ್ಯದಲ್ಲಿರುವಂಥ ಅವರ ಮನೆಯಲ್ಲಿ 3 ಜನ ಇದ್ದವರನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ತಾನು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದ ಅನ್ನುವಂಥ ವಿಚಾರಗಳು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಮನೆಯಲ್ಲಿದ್ದಂಥ 3 ನಂಜಮ್ಮ ಮತ್ತು ಮಂಗಳಮ್ಮ, ಸತೀಶ್ ಎಂಬುವರನ್ನು ಮಚ್ಚಿನಿಂದ ಕೊಲೆ ಮಾಡಿದ ಬಳಿಕ ತಾನು ಈ ಮನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅವನು ಯಾವಾಗ ಮನೆಯಿಂದ ತಪ್ಪಿಸ್ಕೊಳ್ತಾನೆ ಅನ್ನುವಂಥ ಗೊತ್ತಾಗಿ ಆ ಮನೆಯ ಮಾಲೀಕರು ಅವನ ಮನೆಯಲ್ಲಿ ಕೂಡ ಹಾಕಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಮನೆಯಲ್ಲಿ ಯಾವಾಗ ಕೂಡ ಹಾಕಿದ್ರು ಆ ನಂತರ ಆತನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ವಿಚಾರ. ಅಂದರೆ ಆತನನ್ನು ಕೂಡ ಹಾಕಿ ನಂತರ ಹೊಯ್ಸಳದವರಿಗೆ ಮಾಹಿತಿಯನ್ನು ಕೊಟ್ಟು ಹೊಯ್ಸಳದವರು ಮನೆಗೆ ಬಂದು ನೋಡಿದಷ್ಟರಲ್ಲಿ ಆ ಪ್ರಶಾಂತ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಮನೆ ಇದ್ದಂಥ ನಂಜಮ್ಮ ಮತ್ತು ಮಂಗಳಮ್ಮ, ಸತೀಶ್ 3 ಜನರನ್ನು ಕೂಡ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಂತರ ಬಾಡಿಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ DCP ಯತೀಶ್ ಸೇರಿದಂತೆ ಎಲ್ಲರೂ ಕೂಡ ಬಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಘಟನೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಸ್ವತಃ ಕೊಲೆ ಆರೋಪಿ ಪ್ರಶಾಂತ್ ಅವರ ತಂದೆ ಚಿಕ್ಕಣ್ಣ ಹೇಳೋ ಪ್ರಕಾರ ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು. ಆದರೆ ಯಾತಕ್ಕಾಗಿ ಈ ರೀತಿ ಎಲ್ಲರನ್ನೂ ಕೂಡ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೂ ಕೂಡ ಕ್ಲಾರಿಟಿ ಸಿಗ್ತಿಲ್ಲ ಅನ್ನುವಂಥದ್ದು. ಜೊತೆಗೆ ಆ ತಂದೆಗೆ ಅಳಲಿದ್ದಂಥದ್ದು, ನಾನು ಕೂಡ 6 ಗಂಟೆಗೆ ಎಂದಿನಂತೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಅಂದಿದ್ರೆ ನನ್ನನ್ನು ಕೂಡ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡ್ತಿದ್ದೇನೋ ಅನ್ನುವಂಥ ಆತಂಕವನ್ನು ಸ್ವತಃ ಅವರ ತಂದೆ ಚಿಕ್ಕಣ್ಣವರು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.